ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ರಾಜ್ಯ ರಾಜಕಾರಣದಲ್ಲಿ ಕುರ್ಚಿಯ ಚರ್ಚೆ ಜೋರಾಗಿದೆ. ಇನ್ನು ಇದರ ಬಗ್ಗೆ ಒಬ್ಬರು ಕೂಡ ಧ್ವನಿ ಎತ್ತದೆ ಮೈಸೂರಿನ ಶಾಸಕರು ತಟಸ್ಥವಾಗಿದ್ದಾರೆ. ಈ ಬಗ್ಗೆ ಇವತ್ತಿನ ಡಿಜಿಟಲ್ನಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ನೀವಿನ್ನೂ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ. ಹಾಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ನು ಕೂಡ ಫಾಲೋ ಮಾಡಿ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಚರ್ಚೆಯ ಕುರಿತು ಟಾಕ್ ವಾರ್ ಜೋರಾಗಿದೆ. ಒಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಸಂಘ ನಿಂತಿದೆ, ಮತ್ತೊಂದು ಕಡೆ ಅಹಿಂದ ವರ್ಗದ ಸಮುದಾಯವು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ನಿಂತಿರುವಂಥದ್ದು. ಏನು ಡಿಸಿಎಂ ಪರವಾಗಿ ಒಂದಷ್ಟು ಶಾಸಕರು ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಲೇಬೇಕು, ಈ ನಿಟ್ಟಿನಲ್ಲಿ ಕೂಡ ದೆಹಲಿ ಪರೇಡನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ನೇರವಾಗಿ ಒಂದಷ್ಟು ಸಚಿವರು ಹಾಗೂ ಮಾಜಿ ಸಚಿವರು ಶಾಸಕರು ಬ್ಯಾಟಿಂಗನ್ನು ಮಾಡ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಮೈಸೂರು ಜಿಲ್ಲೆಯಲ್ಲಿರುವಂತಹ ಕಾಂಗ್ರೆಸ್ ಶಾಸಕರು ಯಾರೊಬ್ಬರು ಕೂಡ ಯಾರ ಪರವಾಗೂ ಕೂಡ ಧ್ವನಿಯನ್ನ ಎತ್ತುತ್ತಾ ಇಲ್ಲ. ಅಂದ್ರೆ ತಟಸ್ಥವಾಗಿ ಇರುವಂಥದ್ದು ನಾನಾ ಕಾರಣಗಳಿಂದ. ಯಾಕೆಂತ ಹೇಳಿದ್ರೆ ಟಿಕೆಟ್ ನೀಡಿ ಗೆಲ್ಲಿಸುವವರೆಗೂ ಕೂಡ ಅನೇಕರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿಎಂ ಸಿದ್ದರಾಮಯ್ಯನವರ ಋಣ ಇದೆ ಅಂತೇಳಿ ಯಾರು ಕೂಡ ಒಬ್ರು ಚಕಾರವನ್ನು ಎತ್ತಾ ಇಲ್ಲ. ಎಲ್ಲರೂ ಕೂಡ ತಟಸ್ಥವಾಗಿದ್ದು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಾ ಇರುವಂಥದ್ದು. ಈಗ ಮೈಸೂರಿನ ನರಸೀಪುರ ಕ್ಷೇತ್ರದ ಶಾಸಕರಾಗಿರುವಂತಹ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸಿ ಮಹದೇವಪ್ಪನವರು ಸಿಎಂ ಸಿದ್ದರಾಮಯ್ಯನವರ ಬಲಗೈ ಬಂಟ. ಅವರು ಹಿಂದಿನಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ಕೊಳ್ತಾ ಬರ್ತಾ ಇದ್ರು ಕೂಡ ಎಲ್ಲೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬಾರ್ದು ಅಂತ ಹೇಳಿಲ್ಲ. ಅದೇ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ ಅಂತಾನೆ ಹೇಳ್ಕೊಂಡು ಬರ್ತಾ ಇದ್ರು. ಇಂದು ಸಹ ಅವರ ಪರವಾಗಿ ಅವರು ನಿಂತಿರುವಂಥದ್ದು. ಇನ್ನು ಕೆ ವೆಂಕಟೇಶ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಪ್ರಿಯಾಪಟ್ಟಣದ ಶಾಸಕರು, ಈಗ ಪಶುಸಂಗೋಪನಾ ಸಚಿವರಾಗಿರುವಂಥವ್ರು. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವವರು, ಅವ್ರ ಜೊತೆ 1-to-1 ಇರುವಂಥವ್ರು. ಈ ಹಿನ್ನೆಲೆಯಲ್ಲಿ ಅವರು ಸಹ ಯಾರ ಬಗ್ಗೆಯೂ ಕೂಡ ಒಂದು ದಿನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಿಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ 5 ವರ್ಷ ಅಂತಾನೂ ಕೂಡ ಅವರು ಎಲ್ಲೂ ಹೇಳಿಲ್ಲ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿಎಂ ಆಗಬೇಕು ಅಂತಾನೂ ಹೇಳಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ, ಅಂದ್ರೆ ಹೈಕಮಾಂಡ್ ಏನು ಹೇಳ್ತಾ ಅದಕ್ಕೆ ನಾವು ಬದ್ಧ, ಆ ನಿಲುವಿನಂತೆ ನಾವೆಲ್ಲರೂ ಕೂಡ ಫಾಲೋ ಮಾಡ್ತೀವಿ ಅಂತೇಳಿ ತಟಸ್ಥವಾಗಿ ಇರುವಂಥದ್ದು. ಇನ್ನು ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಏನಿದ್ದಾರೆ, ಅವರು ಡೇ 1ನಿಂದಲೂ ಕೂಡ ಹೇಳ್ಕೊಂಡ್ ಬರ್ತಾ ಇರುವಂಥದ್ದು, ನಾನು ಯಾವ ಬಣದಲ್ಲೂ ಸಹ ಗುರುತಿಸ್ಕೊಂಡಿಲ್ಲ. ಈ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಇಬ್ಬರ ಋಣವು ಕೂಡ ನನ್ನ ಮೇಲಿದೆ. ನಾನು ಪಕ್ಷ ಹೇಳಿದಂತೆ ಕೇಳುತ್ತೇನೆ, ನಂದು ಪಕ್ಷದ ಬಣ. ಪಕ್ಷ ಯಾರನ್ನ ಸಿಎಂ ಮಾಡಿದ್ರು ಕೂಡ ಬೆಂಬಲವನ್ನ ಸೂಚನೆ ಮಾಡ್ತೇವೆ ಅನ್ನುವ ನಿಟ್ಟಿನಲ್ಲಿ ಅವರು ಇರುವಂಥದ್ದು. ಅಲ್ಲದೆ ಈಗಾಗಲೇ ಅವರೇ ನೇರವಾಗಿ ಹೇಳಿರುವಂಥದ್ದು, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ಪಕ್ಷ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ನಮ್ಮ ಬೆಂಬಲ ಪಕ್ಷದ ಪರವಾಗಿ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸ್ಥಾನ ಬದಲಾವಣೆ ಆಗುವಂಥದ್ದು, ಸ್ಥಾನದಲ್ಲಿ ಉಳ್ಕೊಳ್ಳುವಂಥದ್ದು ಇದು ನಮ್ಮ ಕೈನಲ್ಲಿ ಇಲ್ಲ. ಈ ಹಿಂದೆನೂ ಹೇಳಿದ್ದೇನೆ ನಾನು, ವರಿಷ್ಠರು ಏನೇ ತೀರ್ಮಾನ ಕೊಡ್ತಾರೋ ಅದನ್ನು ನಾವು ಪಾಲಿಸ್ತೀವಿ ಅಂತ. ರಾಜ್ಯದ ಎಲ್ಲ ಹಿರಿಯ ಸಚಿವರುಗಳು, ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಮಾತನ್ನು ಸಾರಿ ಸಾರಿ ಹೇಳಿದ್ದಾರೆ. ವರಿಷ್ಠರು ತಗೊಳ್ಳುವಂಥ ತೀರ್ಮಾನನೇ ಅಂತಿಮ ಅಂತ. ನಮಗೆ ಈ ಕುರಿತು ಯಾವುದೇ ಮಾಹಿತಿ ಇಲ್ಲ. ಅಧಿಕಾರ ಹಂಚಿಕೆ ಮಾಡುವಂಥ ಸೂತ್ರ ಏನಾಗಿತ್ತು, ಯಾರಿಗೆ ಯಾವಾಗ ಅಧಿಕಾರ ಕೊಡಬೇಕು, ಯಾರು ಅಧಿಕಾರ ಪಡ್ಕೋಬೇಕು ಅನ್ನೋದಲ್ಲ. ನಮ್ಮ ಮುಂದೆ ಇರುವಂಥದ್ದು ಕಾಂಗ್ರೆಸ್ ಸಿದ್ಧಾಂತಗಳಂತೆ ಈ ರಾಜ್ಯದ ಉದ್ದಕ್ಕೂ ಒಂದು ಸುಭದ್ರವಾದಂತಹ ಸರ್ಕಾರ ನಡೆಸಬೇಕು ಅನ್ನೋದಷ್ಟೇ ನಮ್ಮ ಮುಂದೆ ಇರುವಂಥದ್ದು. ಇನ್ನು ಎಸ್.ಡಿ. ಕೋಟೆಯ ಶಾಸಕರಾಗಿರುವಂತಹ ಅನಿಲ್ ಚಿಕ್ಕಮಾದೇವ್ ಅವರು ಸಹ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ಆದರೆ ಸಿಎಂನ ಬದಲಾವಣೆ ವಿಚಾರವಾಗಿ ನನಗೆ ಯಾವುದೇ ಮಾಹಿತಿ ಇಲ್ಲ. ಹೈಕಮಾಂಡ್ ನಿರ್ಧಾರ ಏನಿದೆ ಅದಕ್ಕೆ ನಾವು ಕೂಡ ತಲೆಬಾಗ್ತೇವೆ. ನಾವು ಯಾರ ಬಣದಲ್ಲೂ ಸಹ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಕೂಡ ನಮಗೆ ಆಪ್ತರು, ಡಿ.ಕೆ. ಶಿವಕುಮಾರ್ ಸಹ ನಮಗೆ ಆಪ್ತರು. ಯಾರನ್ನ ಪಕ್ಷ ಸಿಎಂ ಆಗಿ, ಈಗ ಸಿದ್ದರಾಮಯ್ಯನವ್ರನ್ನ ಸಿಎಂ ಆಗಿ ಮುಂದುವರಂತೆ ಏನಾದರೂ ಸಲಹೆಯನ್ನು ಕೊಟ್ಟರೆ ನಾವು ಅದಕ್ಕೂ ಕೂಡ ಅವರ ಪರವಾಗಿ ನಿಲ್ತೇವೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಸಹ ನಾವು ಬೆಂಬಲವಾಗಿ ನಿಲ್ತೇವೆ ಅನ್ನುವ ಮಾತುಗಳನ್ನ ಈಗಾಗಲೇ ಆಡಿರುವಂಥದ್ದು. ಇನ್ನು ಕೆ.ಆರ್. ನಗರದ ಶಾಸಕರಾಗಿರುವಂತಹ ಡಿ. ರವಿಶಂಕರ್ ಏನಿದ್ದಾರೆ, ಮೂಲತಃ ಕುರುಬ ಸಮುದಾಯಕ್ಕೆ ಸೇರಿದ್ರು ಕೂಡ ಅವರು ಸಹ ಸಿಎಂ ಸಿದ್ದರಾಮಯ್ಯನವರ ಫಾಲೋವರ್ ಆಗಿದ್ದಾರೆ. ಅಲ್ಲದೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಕಟ್ಟ ಅಭಿಮಾನಿಯೂ ಕೂಡ ಹೌದು. ಅವರು ಸಹ ನೇರವಾಗಿ ಎಲ್ಲೂ ಹೇಳಿಲ್ಲ ನಾನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪರ ಅಥವಾ ಸಿಎಂ ಸಿದ್ದರಾಮಯ್ಯನವರ ಪರ ಅಂತ. ಆದರೆ
ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವ ನಿಟ್ಟಿನಲ್ಲಿ ನಾವು ಯಾರ ಪರವಾಗಿಯೂ ಇಲ್ಲ, ಯಾರ ವಿರೋಧವಾಗಿಯೂ ಇಲ್ಲ. ಹೈಕಮಾಂಡ್ ನಿರ್ಧಾರ ಏನಿದೆ ಅದನ್ನು ಸ್ವಾಗತ ಮಾಡ್ತೀವಿ ಅನ್ನುವ ನಿಟ್ಟಿನಲ್ಲಿ ತಟಸ್ಥವಾಗಿ ಇರುವಂಥದ್ದು. ಇನ್ನು ನಂಜನಗೂಡು ಶಾಸಕ ಏನು ದರ್ಶನ್ ಧ್ರುವನಾರಾಯಣ್ ಕೂಡ ಎಲ್ಲೂ ಕೂಡ ಸ್ಟೇಟ್ಮೆಂಟನ್ನು ಯಾರ ಪರವಾಗಿಯೂ ಯಾರ ವಿರುದ್ಧವಾಗಿಯೂ ಕೂಡ ಕೊಟ್ಟಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲವನ್ನೂ ಕೂಡ ಬಿಟ್ಟಿದ್ದೇವೆ. ನಮ್ಮ ಪಕ್ಷಕ್ಕೆ ಒಂದು ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾರ ಹೆಸರನ್ನು ಸೂಚನೆ ಮಾಡಿದ್ರು ಕೂಡ ನಾವು ಅವರು ಬೆಂಬಲವಾಗಿ ನಿಲ್ಲೋದು ನಮ್ಮ ಕರ್ತವ್ಯ. ಶಾಸಕರಾಗಿ ನಾವು ನಮ್ಮ ಕರ್ತವ್ಯವನ್ನಷ್ಟೇ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಯಾರ ಪರ ವಿರೋಧವೂ ಕೂಡ ದರ್ಶನ್ ಧ್ರುವನಾರಾಯಣ್ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕರಾಗಿರುವಂಥ ಹರೀಶ್ ಗೌಡ ಅವರು ಹಿಂದೆ JDSನಲ್ಲಿ ಇದ್ದಂಥವ್ರು. ಅವ್ರನ್ನ ಕರ್ಕೊಂಡ್ಬಂದು ಟಿಕೆಟ್ ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ವಿರೋಧಗಳು ಎದುರಾಗಿದ್ರು ಕೂಡ ಅವ್ರನ್ನ ಕರ್ಕೊಂಡ್ಬಂದು ಟಿಕೆಟ್ ಕೊಟ್ಟಂಥವ್ರು ಸಿದ್ದರಾಮಯ್ಯನವರು. ಅವರ ಬೆನ್ನಿಗೆ ನಿಂತವರು DCM DK ಶಿವಕುಮಾರ್ ಅವರು. ಚಾಮರಾಜ ಕ್ಷೇತ್ರದಲ್ಲಿ ಅವರನ್ನ ಗೆಲ್ಲಿಸುವಲ್ಲಿ ಇಬ್ಬರ ಪಾತ್ರವೂ ಕೂಡ ಹೆಚ್ಚಾಗಿದೆ. ಮೂಲತಃ ಒಕ್ಕಲಿಗರಾಗಿರುವ ಹರೀಶ್ ಗೌಡ ಅವರು ಸಹ ಎಲ್ಲೂ ಕೂಡ DCM DK ಶಿವಕುಮಾರ್ ಅವರ ಪರವಾಗಿ ಆಗಲಿ ಅಥವಾ ಸಿದ್ದರಾಮಯ್ಯನವರ ಪರವಾಗಿ ಆಗಲಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ. CM ಕುರ್ಚಿ ಖಾಲಿ ಇಲ್ಲ ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಿರ್ಧಾರಕ್ಕೆ ನಾವು ಬದ್ಧ ಅಂತ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರಿಬ್ಬರ ನಿರ್ಧಾರಕ್ಕೂ ಕೂಡ ನಾವು ಬದ್ಧ, ಹೈಕಮಾಂಡ್ ಮಾತಿನಂತೆ ನಾವು ಕೂಡ ಪಾಲನೆ ಮಾಡ್ತೀವಿ ಅಂತೇಳಿ ಹರೀಶ್ ಗೌಡ ಅವರು ಸಹ ಹೇಳ್ತಾ ಇರುವಂಥದ್ದು. ಎಲ್ಲವನ್ನು ಕೂಡ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯನವರ ತವರಲ್ಲಿ ಎಲ್ಲ ಶಾಸಕರು ಕೂಡ ತಟಸ್ಥವಾಗಿ ಮೌನವಾಗಿದ್ದಾರೆ. ಅಲ್ಲದೆ ಹೈಕಮಾಂಡ್ ಸೂಚನೆ ಏನೇ ಬಂದರೂ ಕೂಡ ಅದನ್ನು ಕಟ್ಟುನಿಟ್ಟಿನಾಗಿ ಪಾಲಿಸ್ತೇವೆ, ಯಾರ ಪರ ವಿರೋಧವಾಗಿಯೂ ನಾವು ನಿಲ್ಲೋದಿಲ್ಲ, ಬಣ ರಾಜಕೀಯಕ್ಕೆ ನಾವು ಬಲಿಯಾಗೋದಿಲ್ಲ ಎಂಬ ಒಂದು ಸ್ಪಷ್ಟ ಸಂದೇಶವನ್ನ ಮೈಸೂರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಕೊಟ್ಟಂತಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.